ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನ ಶುರುವಿನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಕ್ವಾಲಿಫೈ ಆಗೋದಕ್ಕೆ ಒಂದು ಬಾಲ್ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿರ್ತಾರಲ್ಲ. ಸೊ ಆ ಒಂದು ಟಾಸ್ಕ್ ನಲ್ಲಿ ಮೊದಲ ಸುತ್ತಿನಲ್ಲಿ ರಜತ್ ಅವರ ತಂಡ ಗೆದ್ದಾಗ ಅವರು ಫಸ್ಟ್ ಚೈತ್ರ ಅವರನ್ನ ಹೊರಗಿಡ್ತಾರೆ. ಚೈತ್ರ ಅವರಿಗೆ ಅವಾಗಿಂದಾನೇ ಸಿಕ್ಕಾಬಟ್ಟೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಸಿಕ್ಕಾಬಟ್ಟೆ ಇದು ನಿಮ್ ಡಿಸಿಷನ್ ಅಲ್ಲ ಬಿಡಿ, ಇದು ಗೊತ್ತಾಯ್ತು ನನಗೆ, ಬುದ್ಧಿಬಲ ದೊಡ್ಡದು ಅಂತ ನೀವೇ ಪ್ರೂವ್ ಮಾಡ್ತಾ ಇದ್ದೀರಾ, ಭುಜಬಲಕ್ಕಿಂತ ಬುದ್ಧಿಬಲಕ್ಕೆ ಹೆದರ್ಕೊಳ್ತಾ ಇದ್ದೀರಾ ಅಂತ ತುಂಬಾನೇ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಜತ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಫಸ್ಟ್ ಕನ್ವಿನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಮ್ಮ, ಯಾರ ಇನ್ಫ್ಲೂಯೆನ್ಸ್ ಇಂದಲೂ ನಾನು ಆಕ್ಚುಲಿ ನಿನ್ನನ್ನು ಹೊರಗಡೆ ತೆಗಿತಾ ಇಲ್ಲ, ನೀವು ಫಾಸ್ಟ್ ಆಗಿ ಮಾಡ್ತಾ ಇದೆಯಾ, ನೀನು ಸ್ವಲ್ಪ ಲೈಟ್ ವೇಟ್ ಇದೆಯಾ, ಹಾಗಾಗಿ ನಿನ್ನನ್ನು ಹೊರಗಡೆ ಇಡ್ತಾ ಇದೀನಿ ಅಷ್ಟೇ, ಪ್ಯೂರ್ ಗೇಮ್ ಇದು, ಪ್ಯೂರ್ ಟಾಸ್ಕ್ ಇದು ಅಂತ ಹೇಳ್ತಾರೆ. ಆದ್ರೂ ಕೂಡ ಚೈತ್ರ ಅವರು ಒಪ್ಪಲ್ಲ. ಇರ್ಲಿ ಬಿಡೋಣ ಓಕೆ ಅಂತಾರೆ. ಅವಾಗ ರಜತ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಸುತ್ತುಗಳು ನಡೆದ್ರು ಕೂಡ ಚೈತ್ರ ಅವ್ರಿಗೆ ಆ ಸಮಾಧಾನ ಇದ್ದೇ ಇರುತ್ತೆ, ಅದನ್ನ ಹೊರಗೆ ಹಾಕ್ತಾ ಇರ್ತಾರೆ. ಆಗ ರಜತ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಮಾತಿನ ಚಕಮಕಿ ಆಗುತ್ತೆ. ಈ ಒಮ್ಮನಿಗೆ ಹುಚ್ಚು ಬಿಡ್ತಾ ಇಲ್ಲ, ಬರ್ತಾ ಬರ್ತಾ ಹುಚ್ಚು ಜಾಸ್ತಿ ಆಗ್ತಾ ಇದೆ ಅಂತ ಚೈತ್ರ ಅವ್ರಿಗೆ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಸ್ನೇಹಿತರೆ, ಚೈತ್ರ ಅವರು ಈಗ ಹೊರಗಡೆ ಹೋಗಿ ಬಂದ್ರಲ್ಲ, ಮೊನ್ನೆ ಕೋರ್ಟ್ಗೆ ಅಟೆಂಡ್ ಆಗಿ ಬಂದ್ರಲ್ಲ, ಅದಾದ್ಮೇಲಿಂದ ತುಂಬಾ ಹೈಲೈಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಬೇಕು ಅಂತಾನೆ ಕಿರ್ಚಾಡೋದು, ಅರ್ಚಾಡೋದು, ಸುಮ್ನೆ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಏನಾದ್ರು ನೀವೇ ಮನೆ ಒಳಗಡೆ ಹೈಲೈಟ್ ಆಗ್ತೀರಾ, ಜನಗಳಿಗೆ ಅದು ಇಷ್ಟ ಆಗಿದೆ ಅಂತ ಏನಾದ್ರು ಯಾರಾದ್ರೂ ಹೇಳಿದ್ರು ಏನೋ ಗೊತ್ತಿಲ್ಲ ಕೋರ್ಟಿಗೆ ಹೋದಾಗ. ಬಟ್ ಸುಮ್ನೆ ಚೈತ್ರ ಅವರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದಾರೆ. ರಜತ್ ಅವರು ಪ್ಯೂರ್ ಆಗಿ ಇದು ಟಾಸ್ಕ್ ಅಷ್ಟೇ, ನೀವು ಲೈಟ್ ವೇಟ್ ಇದ್ದೀರಾ ಹಾಗಾಗಿ ನಿಮ್ಮನ್ನ ಹೊರಗಿಡ್ತಾ ಇದ್ದೀನಿ ಅಷ್ಟೇನೆ ಅಂತ ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಆಂಗಲ್ ಅನ್ನ ಹುಡುಕೊಂಡು ಅವ್ರ ಜೊತೆಗೆ ವಾದ ವಿವಾದಕ್ಕೆ ನಿಲ್ತಾರೆ. ತ್ರಿವಿಕ್ರಮ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಇದೇ ವಿಷಯಕ್ಕೆ. ಬಟ್ ಅವ್ರೇನು ಮಾತಾಡಂಗಿಲ್ಲ, ಬಿಕಾಸ್ ಅವರು ಕೇವಲ ಸಹಾಯಕರಾಗಿ ರಜತ್ ಅವರಿಗೆ ಸಪೋರ್ಟ್ ಮಾಡ್ತಿರೋದಷ್ಟೇ. ಹಾಗಾಗಿ ಅವ್ರು ಸುಮ್ಮನಿರ್ತಾರೆ. ಬಟ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಅಂತೂ ಬರುತ್ತೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೆ ರಜತ್ ಅವರೇ ವಿನ್ ಆಗ್ತಾರೆ. ಅವಾಗ ಎಗೇನ್ ಮಂಜು ಟೀಮ್ ಅಂದ್ರೆ ಹನುಮಂತ ಅವ್ರ ಟೀಮ್ ನ ಹೊರಗಡೆ ಇಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಕೊನೆಯದಾಗಿ ಶಿಶಿರ್ ಮತ್ತು ಭವ್ಯ ಹಾಗೇನೆ ಗೌತಮಿ ಮತ್ತು ಧನರಾಜ್ ಅವರ ಟೀಮ್ ಮಾತ್ರ ಉಳ್ಕೊಳ್ಳುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಕ್ವಾಲಿಫೈ ಆಗುವಂತಹ ಆ ಒಂದು ಬಾಲ್ ಟಾಸ್ಕ್ ಅಲ್ಲಿ. ಬಟ್ ಭವ್ಯ ಅವರ ಆಟವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಸಿಕ್ಕಾಬಟ್ಟೆ ಫಿಸಿಕಲಿ ಸ್ಟ್ರಾಂಗ್ ಇದಾರೆ ಅವರು. ಇನ್ಫ್ಯಾಕ್ಟ್ ಎಂಟರ್ಟೈನ್ಮೆಂಟ್ ವಿಷಯ ಬಂದಾಗ ಅಥವಾ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ವಿಷಯ ಅಂತ ಬಂದಾಗ ಅಥವಾ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ನೋಡಲ್ಲ ಅನ್ನುವಂತಹ ವಿಷಯ ಬಂದಾಗ ಆಕ್ಚುಲಿ ಮೊದಲು ಭವ್ಯ ಅವರ ಆಟ ಅಷ್ಟೇನು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈಗ ಅವರು ಆಡ್ತಾ ಇರುವಂತಹ ಆ ರೀತಿ ಇದೆಯಲ್ಲ, ಸಿಕ್ಕಾಬಟ್ಟೆ ಇಷ್ಟ ಆಗ್ತಾ ಇದೆ. ಎಸ್ಪೆಷಲಿ ಟಾಸ್ಕ್ ಅಂತ ಬಂದಾಗ ಅವರು ತಮ್ಮನ್ನ ತಾವು ಮತ್ತೆ 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 ಪ್ರೂವ್ ಮಾಡ್ಕೋತಾನೆ ಇದ್ದಾರೆ. ನಿನ್ನೆ ಟಾಸ್ಕ್ ಅಲ್ಲಂತೂ ಸೀರಿಯಸ್ಲಿ ಶಿಶಿರ್ ಅವ್ರನ್ನ ಕೊನೆ ತನಕ ಆ ಒಂದು ದಡ ಮುಟ್ಸಿದ್ರಲ್ಲ, ಅವರು ಸೀರಿಯಸ್ಲಿ ಮೆಚ್ಚಲೇಬೇಕು, ಅವ್ರಿಗೊಂದು ಅಪ್ರಿಸಿಯೇಷನ್ ಬರಲೇಬೇಕು. ಸಖತ್ತಾಗಿ ಆಟ ಆಡಿದ್ರು ಭವ್ಯ ಅವರು. ಬಟ್ ಕೊನೆಯದಾಗಿ ಎಗೇನ್ ಗೌತಮಿ ಅವರ ಪಾಲಾಯ್ತು. ಬಿಕಾಸ್ ಆ ಒಂದು ಗೋಲ್ಡನ್ ಬಾಲ್ ಅನ್ನ ಅವರು ಯಾವಾಗಲೂ ಕಬಳಿಸ್ಕೋತಾ ಇದ್ರು. ಆ ಒಂದು ವಿಚಾರಕ್ಕೂ ಕೂಡ ಸಾಕಷ್ಟು ಗೊಂದಲ ಉಂಟಾಯಿತು. ಬಟ್ ಫೈನಲಿ ಗೌತಮಿ ಮತ್ತು ಶಿಶಿರ್ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಹ ಒಂದು ವಿಚಾರ, ಒಂದು ಪ್ರಮೇಯ ಎದುರಾಯಿತು. ಫೈನಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ, ಇನ್ಫ್ಯಾಕ್ಟ್ ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೌತಮಿ ಅವರು ಕ್ವಾಲಿಫೈ ಆದಾಗ ಮೋಕ್ಷಿತ್ ಅವ್ರ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಸ್ನೇಹಿತರೆ, ಗೌತಮಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಬಿಕಾಸ್ ನಾವು ಪ್ರೇಕ್ಷಕರಾಗಿ ಅದನ್ನ ನೋಡಿ ಹೇಗ್ ಬೇಕಾದ್ರೂ ಜಡ್ಜ್ ಮಾಡಿಬಿಡ್ಬಹುದು, ಇದು ಮೋಕ್ಷಿತ್ ಅವ್ರ ಭಿಕ್ಷೆ ಅದು ಇದು ಅಂತೆಲ್ಲ ಮೋಕ್ಷಿತ್ ಅವರು ಫ್ಯಾನ್ಸ್ ಎಲ್ಲ ಹೇಳ್ಕೊತಾ ಇದ್ದಾರೆ. ಬಟ್ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನ ಆಟ ಇತ್ತಲ್ಲ, ಸಿಕ್ಕಾಬಟ್ಟೆ ಟಫ್ ಇತ್ತು. ಇನ್ಫ್ಯಾಕ್ಟ್ ಶಿಶಿರ್ ಅವ್ರಿಗೂ ಟಫ್ ಇತ್ತು, ಗೌತಮಿ ಅವ್ರಿಗೂ ಟಫ್ ಇತ್ತು. ಬಟ್ ಬಹಳ ಚೆನ್ನಾಗಿ ಆಟ ಆಡಿದ್ರು. ನಾವು ಸುಮ್ಮನೆ ನೋಡ್ದಂಗಲ್ಲ, ಆಟ ಸಿಕ್ಕಾಬಟ್ಟೆ ಟ್ರಿಕ್ಕಿ ಇತ್ತು. ಅದರಲ್ಲಿ ಚೆನ್ನಾಗಿ ಆಟ ಆಡಿದ್ರು. ಬಹಳ ಡಿಸರ್ವಿಂಗ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ವಿನ್ ಆದ್ರು ಅವರು. ಇಲ್ಲಿ ಸ್ನೇಹಿತರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಮೋಕ್ಷಿತ ಫ್ಯಾನ್ಸ್ಗಳು ಇನ್ಫ್ಯಾಕ್ಟ್ ಕಮೆಂಟ್ ಮಾಡ್ತಾ ಇರ್ತಾರೆ. ಮೋಕ್ಷಿತ್ ಅವರ ಡಬಲ್ ಸ್ಟ್ಯಾಂಡರ್ಡ್ಸ್ ನಿನ್ನೆ ಮತ್ತೆ ಮತ್ತೆ ಪ್ರೂವ್ ಆಯ್ತು ಎಪಿಸೋಡ್ ನಲ್ಲಿ ಬಹಳಷ್ಟು ಬಾರಿ. ಬಿಕಾಸ್ ಅವ್ರು ಹೇಳ್ತಾರೆ, ಗೌತಮಿ ಅವರು ಟಾಸ್ಕ್ ವಿನ್ ಆದಾಗ ಅಲ್ಲಿ ಬಾತ್ರೂಮ್ ಅಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ, ಗೌತಮಿ ಅವರು ಟಾಸ್ಕ್ ಅಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದು ನಂಗೆ ಒಂಚೂರು ಬೇಜಾರಿಲ್ಲ. ಬಟ್ ಆದ್ರೆ ಮಂಜು ಅವರ ಮಾತುಗಳನ್ನ ಅವ್ರು ಕೇಳಬಾರ್ದು ಅಂತ ಹೇಳ್ಕೊತಾರೆ. ಅದೊಂದು. ಗೌತಮಿ ಅವ್ರ ಮೇಲೆ ನಿಮಗೆ ಅವರು ಟಾಸ್ಕ್ ವಿನ್ ಆಗಿರೋದ್ರಲ್ಲಿ ಅಥವಾ ಕ್ಯಾಪ್ಟನ್ ಆಗಿರೋದ್ರಲ್ಲಿ ಖುಷಿ ಇದೆ ಅಂತ ಆದ್ರೆ ಕಂಗ್ರಾಚುಲೇಟ್ ಮಾಡಬಹುದಿತ್ತಲ್ವಾ? ಅಷ್ಟರ ಮಟ್ಟಿಗೆ ಸಂಕುಚಿತ ಮನೋಭಾವ ಯಾಕೆ? ಪ್ರತಿಯೊಬ್ರು ಕೂಡ, ಮನೆಯಲ್ಲಿದ್ದ ಪ್ರತಿಯೊಬ್ರು ಕೂಡ, ಇನ್ಫ್ಯಾಕ್ಟ್ ಲಾಸ್ಟ್ ಅಲ್ಲಿ ಶಿಶಿರ್ ಉಳ್ಕೊಂಡಿರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ, ಅವ್ರು ಸೋತ್ರು ಕೂಡ ಅವರು ಬಂದು ಗೌತಮಿ ಅವರಿಗೆ ಕಂಗ್ರಾಚುಲೇಟ್ ಮಾಡ್ತಾರೆ. ಅದಲ್ವಾ ದೊಡ್ಡತನ ಅಂತ ಹೇಳಿದ್ರೆ? ಸಂಕುಚಿತ ಮನೋಭಾವ ಯಾಕೆ? ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಬೇರೆ. ಲೈಕ್ ಅಂದ್ರೆ ನನಗೆ ಅವರು ಖುಷಿ ಆಗಿತ್ತು, ನನಗೆ ಅವ್ರು ಆಟ ಆಡಿದ್ದು, ಅವ್ರ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ವಿನ್ ಆಗಿದ್ದು, ಕ್ಯಾಪ್ಟನ್ ಆಗಿದ್ದು ಖುಷಿನೇ. ಬಟ್ ಆದ್ರೆ ಮಂಜು ಅವರು ಹೇಳ್ದಂಗೆ ಆಟ ಆಡಬಾರ್ದು ಅಂತ ಹೇಳ್ತಾರೆ. ಎಲ್ಲಿ ಬಂತು ಡಬಲ್ ಸ್ಟ್ಯಾಂಡರ್ಡ್ಸ್? ಅವ್ರು ಹೆಂಗ್ ಖುಷಿ ಆಗುತ್ತೆ ನಿಮಗೆ? ನಿಜವಾಗ್ಲೂ ನೀವು ಖುಷಿ ಆಗ್ತಾ ಇದೆ ಕ್ಯಾಪ್ಟನ್ ಆಗಿದ್ದು ಅಂತ ಹೇಳುವಾಗ ನಮಗೆ ಕನ್ಫ್ಯೂಷನ್ ಆಗ್ತಿದೆ ಪ್ರೇಕ್ಷಕರಾಗಿ. ಬಿಕಾಸ್ ನೀವೇ ಗೌತಮಿ ಅವ್ರನ್ನ ನಾಮಿನೇಟ್ ಕೂಡ ಮಾಡಿರ್ತೀರಾ ಈ ಸಲ, ಅವ್ರು ಹೊರಗಡೆ ಹೋಗ್ಬೇಕು ಅಂತ. ಸುದೀಪ್ ಅವರು ಆಲ್ರೆಡಿ ಹೇಳಿದ್ದಾರೆ, ನಾಮಿನೇಷನ್ ಮಾಡೋದು ಅಂತಂದ್ರೆ ಡೋರ್ ಹತ್ರ ತಂದು ನಿಲ್ಲಕ್ಕೆ, ನೀನು ಹೊರಗಡೆ ಹೋಗೋದಕ್ಕೆ ರೆಡಿ ಇದೆಯಾ ಅಂತ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಅರ್ಥ. ನೀನು ಹೊರಗಡೆ ಹೋಗ್ಬೇಕು, ಅದೇ ನನ್ನ ಇಷ್ಟ ಅಂತ ಅರ್ಥ ಅಂತ. ನಾಮಿನೇಟ್ ಕೂಡ ನೀವು ಮಾಡಿದ್ದೀರಾ. ಜೊತೆಗೆ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದು ಇಷ್ಟ ಅಂತಾನೂ ಹೇಳ್ತೀರಾ, ಖುಷಿ ಆಯ್ತು ಅಂತಾನೂ ಹೇಳ್ತೀರಾ. ಖುಷಿ ಆದ್ಮೇಲೆ ನೀವು ಆ ಕಡೆ ಅಲ್ಲಿ ಕಂಗ್ರಾಚುಲೇಟ್ ಮಾಡೋಕ್ಕೂ ಬರಲ್ಲ. ಇನ್ಫ್ಯಾಕ್ಟ್ ಅದು ಕ್ರೌನಿಂಗ್ ಅಥವಾ ಒಳಗಡೆ ಏನೋ ಕ್ಯಾಪ್ಟನ್ಸಿ ರೂಮ್ ಒಳಗೆ, ಕ್ಯಾಪ್ಟನ್ ರೂಮ್ ಒಳಗೆ ಎಲ್ಲರೂ ಬಂದು, ಇಡೀ ಮನೆ ಬಂದು ಅವರನ್ನ ಒಳಗಡೆ ಕಳಿಸುವಂತಹ ಒಂದು ಏನೊಂದು ಸಿಚುವೇಶನ್
ಇದ್ದಾಗ ನೀವು ಬಾತ್ರೂಮ್ ಅಲ್ಲೇ ಉಳ್ಕೋತೀರಾ. ಇದು ನಿಮ್ಮ ಸಂಕುಚಿತ ಮನೋಭಾವನೆಯನ್ನ ತೋರಿಸ್ತಾ ಇದೆ. ಬಿಕಾಸ್ ಇದೇನು ಗೊತ್ತಾ, ಇನ್ಫ್ಯಾಕ್ಟ್ ಅವರು ಇವಾಗ ಸೆಲ್ಫ್ ರೆಸ್ಪೆಕ್ಟ್ ಕಾರಣದಿಂದ ನೀವು ಆಕ್ಚುಲಿ ಹೊರಗಡೆ ಉಳ್ಕೊಂಡಿದ್ದಲ್ವಾ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ. ನನಗೆ ಬೇಡ ಅವರಿಂದ ಗೆದ್ದುಬಿಟ್ಟೆ ಅನ್ನೋ ತರ ನನಗೆ ಸಿಚುವೇಶನ್ ಬರೋದು ಬೇಡ, ಅವರಿಂದ ಅವ್ರು ಕೊಟ್ಟ ಭಿಕ್ಷೆ ಅನ್ನೋ ಥರ ಅವ್ರು ಮಾತಾಡ್ಬಿಡ್ತಾರೆ ಮಂಜು ಅವರು ಅನ್ನೋದು ನಿಮಗೆ ಆಕ್ಚುಲಿ ಕೊರಿತಾ ಇರೋದಲ್ವಾ. ಅದಕ್ಕೋಸ್ಕರ ಸೆಲ್ಫ್ ರೆಸ್ಪೆಕ್ಟ್ ನಾನು ಕಾಪಾಡ್ಕೊಳ್ತೀನಿ ಅಂತ ನೀವು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿರೋದಲ್ವಾ. ಬಟ್ ಯಾಕೆ ನೀವು ನಿಮ್ಮ ದೊಡ್ಡತನವನ್ನ ಮರಿತಾ ಇದ್ದೀರಾ? ಸೆಲ್ಫ್ ರೆಸ್ಪೆಕ್ಟ್ ನ ಕಾಪಾಡ್ಕೊಂಡ್ರಿ ಅಂತಾನೆ ಇಟ್ಕೊಳ್ಳೋಣ. ಅವರಿಂದ ನಿಮಗೆ ಗೆಲುವು ಅವಶ್ಯಕತೆ ಇರಲಿಲ್ಲ, ಅವರಿಂದ ಕ್ಯಾಪ್ಟನ್ ಆಗೋದು ಅವಶ್ಯಕತೆ ಇರಲಿಲ್ಲ, ಫೈನ್, ಸೆಲ್ಫ್ ರೆಸ್ಪೆಕ್ಟ್ಗೆ ಒಂದು ಸಲಾಂ ಹೊಡೆಯೋಣ. ಬಟ್ ನಿಮ್ಮ ದೊಡ್ಡತನವನ್ನ ಯಾಕೆ ನೀವು ಬದಿಗೆ ಸರಿಸ್ತಾ ಇದ್ದೀರಾ? ಯಾಕೆ ಸಣ್ಣವರಾಗ್ತಾ ಇದ್ದೀರಾ? ಇನ್ಫ್ಯಾಕ್ಟ್ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ. ಈಗ ಗೌತಮಿ ಅವ್ರನ್ನ ಒಳಗಡೆ ಕ್ಯಾಪ್ಟನ್ ರೂಮ್ ಒಳಗಡೆ ಬೀಳ್ಕೊಡೋದಕ್ಕೆ ಇಡೀ ಮನೆ ಇರುವಾಗ ಅಕಸ್ಮಾತ್ ಏನಾದ್ರು ಗೌತಮಿ ಅವ್ರು ಯಾರಾದ್ರು ಅಥವಾ ಮನೆಯಲ್ಲಿರೋರು ಕೇಳ್ಬಿಟ್ರೆ, ಇಲ್ಲ ಬಕೆಟ್ ಹಿಡಿಯಕ್ ಬರ್ತಾ ಇದೀನಿ, ಇವಾಗ ಗೌತಮಿ ಕ್ಯಾಪ್ಟನ್ ಆದ್ಮೇಲೆ ಬಕೆಟ್ ಹಿಡಿಯಕ್ ಬರ್ತಾ ಇದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಮೋಕ್ಷಿತ ಬರ್ತಾ ಇಲ್ಲ ಅಂತ ತಿಳಿಸಿ ಬಿಡಿ ಅಂತ ನೀವು ಶಿಶಿರಿಗೆ ಹೇಳಿ ಕಳಿಸ್ತೀರಾ. ಇಷ್ಟೊಂದೆಲ್ಲ ಓವರ್ ಥಿಂಕಿಂಗ್ ಯಾಕೆ? ಅಲ್ಲಿ ಯಾರು ಕೇಳ್ತಾ ಇದ್ದಾರೆ? ಗೌತಮಿ ಅವರು ಕೇಳಲಿಲ್ಲ ಯಾಕೆ ಮೋಕ್ಷಿತ ಅವ್ರಿಲ್ಲ ಅಂತ, ಅಥವಾ ಮಂಜು ಕೇಳಲಿಲ್ಲ, ಅಥವಾ ಇನ್ಯಾರು ಕೇಳ್ತಾ ಇಲ್ಲ ಮೋಕ್ಷಿತ ಅವ್ರು ಯಾಕೆ ಬರ್ತಾ ಇಲ್ಲ ನಾನು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗುವಾಗ ಅಂತ. ಬಟ್ ಯಾಕೆ ಅಷ್ಟೊಂದು ಓವರ್ ಥಿಂಕಿಂಗ್ ಮಾಡ್ತೀರಾ? ಜೊತೆಗೆ ನೀವು ಕ್ಯಾಪ್ಟನ್ ರೂಮ್ ಅಲ್ಲಿ ಅವರೆಲ್ಲರೂ ಅವ್ರನ್ನ ಸಂಭ್ರಮಿಸ್ತಾ ಇರುವಾಗ ನೀವು ಅಲ್ಲಿ ಆ ಬಾತ್ರೂಮ್ ಇಂದ ಹೊರಗಡೆ ಬರೋದು, ಮುಗೀತಾ ಅಂತ ನೋಡೋದು. ಇನ್ಫ್ಯಾಕ್ಟ್ ಗೌತಮಿ ಅವರು ಆಪಲ್ ಎಲ್ಲ ಕಟ್ ಮಾಡಿಕೊಟ್ಟು ತಮ್ಮ ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದ್ರು ಇಡೀ ಮನೆ ಜೊತೆಗೆ. ಬಟ್ ನೀವು ಅಲ್ಲಿ ಮುಗಿತಾ ಅನ್ನೋ ತರ ಅಲ್ಲಿ ಬಾತ್ರೂಮ್ ಅಲ್ಲಿ ನೋಡ್ತಾ ಇದ್ದಿದ್ದು. ಸೀರಿಯಸ್ಲಿ ಸ್ನೇಹಿತರೆ, ಈ ರೀತಿ ನೀವು ಈಗ ಪಾರು ಸೀರಿಯಲ್ ಅಲ್ಲಿ ನೋಡಿರ್ತೀರ ಮೋಕ್ಷಿತ ಅವ್ರನ್ನ, ಈ ರೀತಿ ಒಬ್ಬ ವ್ಯಕ್ತಿ ಸಂಕುಚಿತ ಮನೋಭಾವ ಇಟ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇನ್ಫ್ಯಾಕ್ಟ್ ನಾನು ಮೋಕ್ಷಿತ ಅವರ ಪರವಾಗಿನೇ ಮಾತಾಡ್ತಿರೋದು. ನಿಮ್ಗೆ ಆದಂತಹ ಒಂದು ಸ್ಥಾನಮಾನನ ನೀವು ಕಂಡುಕೊಂಡಿದ್ದೀರಾ, ವಿಚ್ ಈಸ್ ವೆರಿ ಹಾರ್ಡ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ. ಬಿಕಾಸ್ ಒಂದು ಪ್ರತಿಷ್ಠಿತ ಚಾನಲ್ನಲ್ಲಿ ನೀವು ಹೀರೋಯಿನ್ ಆಗಿ ಇಷ್ಟರ ಮಟ್ಟಿಗೆ ಜನರನ್ನ ಹತ್ರ ಮಾಡ್ಕೋತೀರಾ, ಅಥವಾ ಇಷ್ಟರ ಮಟ್ಟಿಗೆ ಆಕ್ಟಿಂಗ್ ಮೂಲಕ ತಮ್ಮದೇ ಆದಂತಹ ಚಾಪ್ ಮೂಡಿಸ್ಕೋತೀರಾ ಅಂತ ಅಂದ್ಮೇಲೆ ನೀವೇ ಯಾಕೆ ನಿಮ್ಮನ್ನ ಕೆಳಗೆ ಹಾಕೋತಾ ಇದ್ದೀರಾ? ಈ ರೀತಿ ನೀವು ಬಿಹೇವ್ ಮಾಡ್ಕೊಂಡು, ದಟ್ ವಾಸ್ ಸೀರಿಯಸ್. ನಂಗೆ ಪಾಪ ಅಂತ ಅನಿಸ್ತಾ ಇತ್ತು ಮೋಕ್ಷಿತ್ ಅವ್ರು ನೋಡುವಾಗ. ಯಾಕೆ ಇವ್ರು ಪಾಪ ಅವರನ್ನ ಅವರೇ ಈ ಒಂದು ಸ್ಥಾನದಲ್ಲಿ ನೋಡ್ಕೊಳ್ತಾ ಇದಾರಲ್ಲ, ಅಲ್ಲಿ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡು ನೋಡೋದು, ಅದು ಮುಗಿಯೋ ತನಕ ವೇಟ್ ಮಾಡೋದು, ಮತ್ತೆ ವಾಪಸ್ ಹೋಗೋದು, ಇಟ್ ವಾಸ್ ನಾಟ್ ಗುಡ್. ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇದೆಲ್ಲ ಒಂದ್ ಕಡೆ ತುಂಬಾ ಅವರ ಒಂದು ವ್ಯಕ್ತಿತ್ವವನ್ನೇ ಕೆಳಗೆ ಹಾಕಿದ ರೀತಿ ಆಗ್ತಾ ಇತ್ತು. ಬಟ್ ಅದನ್ನ ಹೊರತುಪಡಿಸಿದ್ರೆ ಅಗೇನ್ ಈಗ ಲಕ್ಸುರಿ ಟಾಸ್ಕ್ ಅಂತ ಶುರುವಾಗುತ್ತೆ ಆಫ್ಟರ್ ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ. ಚೈತ್ರ ಅವರು ಇದನ್ನ ಎವಿಡೆಂಟ್ ಆಗಿ ಹಾಳು ಮಾಡ್ತಾರೆ, ನಿಮಗೆ ಗೊತ್ತಿರೋ ವಿಚಾರನೇ. ಬಿಕಾಸ್ ಅಲ್ಲಿ ಆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಒಂದು ಟೋಟಲ್ ಹಾಕಬೇಕಾಗಿರುತ್ತೆ. ಅಲ್ಲೂ ಕೂಡ ಎಡವಟ್ ಮಾಡಿ ಚೈತ್ರ ಅವರು ಆಕ್ಚುಲಿ ಅದನ್ನ ಬೇರೆಯವ್ರ ತರ ಮೇಲೆ ಗೊತ್ತಲ್ಲ, ಗೌತಮಿ ಅವ್ರು ಏನೋ ಕೆಳಗಡೆ ಬರ್ದಿರ್ತಾರೆ ನಂಬರ್ಸ್ ಎಲ್ಲ, ಅದನ್ನ ನೋಡ್ಲೇ ಇಲ್ಲ ಅಂತ ಅವ್ರ ಮೇಲೆ ಹಾಕುವಂತಹ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟ್ ಉತ್ತಮ ಮತ್ತೆ ಕಳಪೆ ಅನ್ನುವಂತಹ ಒಂದು ವಿಚಾರ ಬಂದಾಗ ಉತ್ತಮ ರಜತ್ ಅವ್ರಿಗೆ ಬರುತ್ತೆ. ಅಫ್ಕೋರ್ಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಉತ್ತಮ ಪಡ್ಕೊಳ್ಳೋದಕ್ಕೆ ಈ ವಾರ ರಜತ್ ಅವರು. ಜೊತೆಗೆ ಗೌತಮಿ ಅವರು ಆಕ್ಚುಲಿ ಇವ್ರಿಗೆ ತ್ರಿವಿಕ್ರಮ್ ಅವರಿಗೆ ಉತ್ತಮ ಕೊಡ್ತಾರೆ, ಅದು ಕೂಡ ಒಳ್ಳೆ ಡಿಸಿಷನ್ ಆಗಿತ್ತು. ಹಾಗೇನೆ ಐಶ್ವರ್ಯ ಅವರು ಮತ್ತೆ ಧನರಾಜ್ ಅವರು ಕಳಪೆಯನ್ನ ಮೋಕ್ಷಿತ ಅವರಿಗೆ ಕೊಡ್ತಾರೆ. ಬಿಕಾಸ್ ಅವರು ಇದು ನಿಮ್ಮ ಇಂಡಿವಿಜುವಲ್ ಟಾಸ್ಕ್ ಅಲ್ಲ, ನೀವು ಇಂಡಿವಿಜುವಲ್ ಟಾಸ್ಕ್ ಅಲ್ಲಿ ಗೆದ್ದು ನೀವು ಕ್ಯಾಪ್ಟನ್ಸಿ ಟಾಸ್ಕಿಗೆ ನೀವು ಅರ್ಹತೆಯನ್ನು ಪಡ್ಕೊಂಡು ನೀವು ಸೆಲ್ಫ್ ರೆಸ್ಪೆಕ್ಟ್ ಕಾರಣಕ್ಕೆ ಹೊರ ಉಳಿದಿರ್ತಿದ್ರೆ ಅದು ಸಮಸ್ಯೆ ಆಗ್ತಿರ್ಲಿಲ್ಲ. ಇಡೀ ತಂಡವಾಗಿ ನಾವು ಮಸ್ತ್ ಮಜಾ ಟೀಮ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ವಾರ ಇಡೀ ಜನರಿಂದ ಅಪ್ರಿಸಿಯೇಷನ್ ಅನ್ನ ಪಡ್ಕೊಂಡು ಕೂಡ ಒಳ್ಳೆ ಪಾಯಿಂಟ್ಸ್ ಅನ್ನ ಪಡ್ಕೊಂಡು ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ಜನರೇ ನಮ್ಮನ್ನ ನೋಡ್ಬೇಕು ಅಂತ ಅನ್ಕೊಳ್ತಿರುವಾಗ ಅದನ್ನ ನೀವು ಕಾಲಿಂದ ಒದ್ದಿದ್ದು, ಅದನ್ನ ರಿಜೆಕ್ಟ್ ಮಾಡಿದ್ದು ತಪ್ಪು ಮೋಕ್ಷಿತ ಅವರು. ಜೊತೆಗೆ ಧನರಾಜ್ ಅವರು ಒಂದು ತ್ಯಾಗವನ್ನ ಕೂಡ ಮಾಡಿದ್ರು ನಮ್ಮ ತಂಡದವರು ಆಡ್ಲಿ ಅಂತ. ಅದನ್ನ ನೀವು ಬದಿಗಿಟ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟೇ ಮೇಲು ಅಂತ ಆಡಿದ್ದು ಅದು ಸರಿ ಕಾಣಲಿಲ್ಲ ಅಂತ ಐಶ್ವರ್ಯ ಅವರು ಹಾಗೆ ಧನರಾಜ್ ಅವರು ಕಳಪೆ ಕೊಡ್ತಾರೆ ಮೋಕ್ಷಿತ ಅವರಿಗೆ. ಸೊ ಇದಾದ್ಮೇಲೆ ಒಟ್ನಲ್ಲಿ ಫೈನಲಿ 5 ಪಾಯಿಂಟ್ಸ್ ಇಂದ ರಜತ್ ಅವರಿಗೆ ಉತ್ತಮ ಬರುತ್ತೆ, 5 ಲೈಕ್ ವೋಟ್ಸ್ ಇಂದ ಇವರಿಗೆ ಚೈತ್ರ ಅವರಿಗೆ ಕಳಪೆ ಬರುತ್ತೆ. ಚೈತ್ರ ಅವರು ಮತ್ತೆ ಕಳಪೆಗೆ ಹೋಗ್ತಾರೆ. ಜೊತೆಗೆ ಚೈತ್ರ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ. ಈಗ ಮಂಜು ಅವರು ಫಸ್ಟ್ ಕಳಪೆ ಕೊಟ್ಟಿರ್ತಾರೆ, ಇದನ್ನ ನೋಡ್ಕೊಂಡು ಇನ್ನು ಉಳಿದಿರೋ 4 ಜನ ಏನೋ ಕಣ್ ಸನ್ನೆ ಮಾಡಿದ್ರಂತೆ. ಮಂಜು ಅವರು ಕಣ್ ಸನ್ನೆ ಮಾಡಿದ್ದನ್ನ ನೋಡ್ಕೊಂಡು ಈ ಕಡೆ ಎಲ್ಲ ಈ ಭವ್ಯನೋ ತ್ರಿವಿಕ್ರಮೋ ಅಥವಾ ಎಲ್ಲ ಸೇರ್ಕೊಂಡು ಗೌತಮಿ ಅವರು ಎಲ್ಲ ಸೇರ್ಕೊಂಡು ಇವರಿಗೆ ಕಳಪೆ ಕೊಟ್ರಂತೆ. ಇನ್ಫ್ಯಾಕ್ಟ್ ಮಂಜು ಅವರು ಕಣ್ಸನ್ನೆ ಮಾಡಿದ್ದನ್ನ ಬಿಗ್ ಬಾಸ್ ಎದ್ದು ತೋರಿಸಿಲ್ಲ. ಫಸ್ಟ್ ಆಫ್ ಆಲ್ ಅದು ಗೊತ್ತಿಲ್ಲ. ಅದನ್ನ ಕೇಳಿದ ತಕ್ಷಣ, ಆ ವಿಷಯ ಹೇಳಿದ ತಕ್ಷಣ ಮೋಕ್ಷಿತ ಅವರದ್ದು ಕಿವಿ ಸ್ವಲ್ಪ ಬ್ರೈಟ್ ಆಗೋಯ್ತು. ಓ ಹೌದು ಮಾಡಿರ್ಬೋದು, ಮಂಜು ಮಾಡಿರ್ತಾರೆ, ಹೌದು ಮಂಜು ಮಾಡಿರ್ತಾರೆ. ಯಾವಾಗ ನೋಡಿದ್ರು ಅಷ್ಟೇ ಚೈತ್ರ ಅವರು ಯಾವಾಗ ಈಗ ತ್ರಿವಿಕ್ರಮ್ ಅವ್ರ ವಿಷಯ ಹೇಳ್ತಾರೆ, ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರಿಗೆ ಸೈಕೋ ಅಂದ್ರು ಅಂತ, ಆಗ್ಲೂ ಇವ್ರದ್ದು ಕಿವಿ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಡುತ್ತೆ, ಬ್ರೈಟ್ ಆಗ್ಬಿಡುತ್ತೆ, ಹೌದು ತ್ರಿವಿಕ್ರಮ್ ಹೇಳಿರ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ಈ ಚೈತ್ರ ಅವರ ಸ್ವಲ್ಪ ಅವರ ಒಂದು ಇನ್ವಾಲ್ವ್ಮೆಂಟ್ ಇಂದ ಕೂಡ ಮೋಕ್ಷಿತ ಅವರ ಮನಸ್ಸು ಸ್ವಲ್ಪ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕಡೆಗೆ ಹೋಗ್ತಾ ಇದೆ, ವಾಲ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ನಿಮಗೂ ಕೂಡ ಹಾಗೆ ಅನ್ಸುತ್ತೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಅಗೇನ್ ಶಿಶಿರ್ ಅವರು ಇನ್ಫ್ಯಾಕ್ಟ್ ಈಗ ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಈಗ ಮೋಕ್ಷಿತ ಅವರಿಂದ ಗೌತಮಿ ಗೆದ್ರು, ಮೋಕ್ಷಿತ ಕೊಟ್ಟು ಭಿಕ್ಷೆ ಅಂತ ಹೇಳ್ತಿದ್ರಲ್ವಾ, ಇದನ್ನ ಸುದೀಪ್ ಅವರು ಡೆಫಿನೆಟ್ ಆಗಿ ಇವತ್ತು ತೆಗಿತಾರೆ ಇದು ಕಿಚ್ಚನ ಪಂಚಾಯಿತಿಯಲ್ಲಿ. ಅವಾಗ ಗೊತ್ತಾಗುತ್ತೆ ಸತ್ಯಾಸತ್ಯತೆ ಏನು, ಯಾರು ತಪ್ಪು ಯಾರು ಸರಿ ಅಂತ. ಶಿಶಿರ್ ಅವರಿಗೆ ಕೊಟ್ಟಿತ್ತಲ್ವಾ ಚಾನ್ಸು, ಶಿಶಿರ್ ಅವರಿಗೆ ಬಂದಿತ್ತಲ್ವಾ ಚಾನ್ಸ್. ಶಿಶಿರ್ ಅವರು ಆಕ್ಚುಲಿ
ಲಾಸ್ಟ್ ಟೈಮ್ ಬಾಟಮ್ ಅಲ್ಲಿ ಇದ್ರು, ಈ ಟೈಮ್ ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಟೈಮ್ ಅವ್ರಿಗೆ ಗೇಮ್ ಚೇಂಜರ್ ಆಗ್ತಾ ಇತ್ತು ಅವರ ಒಂದು ಆಟಕ್ಕೆ. ಈ ಸಲ ಅವರು ಕ್ಯಾಪ್ಟನ್ ಆಗಿರ್ತಿದ್ರು, ಬಿಕಾಸ್ ಈ ವಾರನೂ ಸೇಫು, ನೆಕ್ಸ್ಟ್ ವಾರನೂ ಸೇಫು. ಇನ್ನು 2 ವಾರ ಅವರ ಆಟ ಮುಂದಕ್ಕೆ ಹೋಗುವಂತಹ ಒಂದು ಅವಕಾಶವನ್ನ ಅವರೇ ತಾನೇ ಕಳ್ಕೊಂಡಿದ್ದು. ಗೌತಮಿ ಅವರು ಅವರ ಆಟ ಆಡಿದ್ರು, ಓಕೆ ನೀವು ಹೇಳಿದ್ದೆ ಸರಿ ಅಂತ ಅನ್ಕೊಳ್ಳೋಣ. ಹೆಂಗೋ ಸೇರಿ ಗೌತಮಿ ಅವ್ರಿಗೆ ಬಂತು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ತರ. ಓಕೆ, ಮೋಕ್ಷಿತಾ ಅವ್ರದ್ದು ಸಿಂಹಪಾಲ್ ಇದೆ ಅದರಲ್ಲಿ ಅಂತ ಅನ್ಕೊಳ್ಳೋಣ. ಬಟ್ ಸ್ಟಿಲ್ ಕೊನೆಯದಾಗಿ ಶಿಶಿರ್ ಮತ್ತು ಗೌತಮಿ ನಡುವೆ ಅಲ್ವಾ ಕ್ಯಾಪ್ಟನ್ಸಿ ಟಾಸ್ಕ್ ಇದ್ದಿದ್ದು. ಶಿಶಿರ್ ಅವ್ರಿಗೂ ಈಕ್ವಲ್ ಚಾನ್ಸ್ ಇತ್ತಲ್ವಾ, ಯಾಕೆ ಗೆಲ್ಲಿಲ್ಲ ಶಿಶಿರ್ ಅವರು? ಗೆಲ್ಬೇಕಾಗಿತ್ತು. ಶಿಶಿರ್ ಅವ್ರ ಅಕಸ್ಮಾತ್ ಗೆದ್ದು ಬಿಡ್ತಿದ್ರೆ ಅದು ಒಳ್ಳೆ ಕ್ಯಾಪ್ಟನ್, ಕರೆಕ್ಟ್ ಡಿಸರ್ವಿಂಗ್ ಕ್ಯಾಪ್ಟನ್ ಅಂತ ಅನ್ನಿಸ್ತಾ ಇತ್ತಾ? ಇಲ್ಲ ಅಲ್ವಾ, ಅವ್ರಿಗೂ ಚಾನ್ಸ್ ಕೊಟ್ಟಿದ್ರಲ್ಲ. ಬಿಗ್ ಬಾಸ್ ಇಂಡಿವಿಜುವಲ್ ಆಗೇ ಕೊಟ್ಟಿದ್ದು. ಏನೋ ಯಾರಿಂದನೋ ನೀವು ಆಯ್ಕೆ ಮಾಡಿ ಗೌತಮಿನ ಸೆಲೆಕ್ಟ್ ಮಾಡಿ ಕ್ಯಾಪ್ಟನ್ ಆಗಕ್ಕೆ ಅಂತ ಹೇಳಿದ್ದಿತ್ತು ಅಲ್ವಾ ಅಲ್ಲ. ಆಕ್ಚುಲಿ ಶಿಶಿರ್ ಅವರು ಕೂಡ ಆಟ ಆಡಬೇಕಿತ್ತು. ಹಂಗೆ ನೋಡೋದಾದ್ರೆ ಅವರು ಓಕೆ, ಅವ್ರಿಗೆ ಬ್ಯಾಕ್ ಪೈನ್ ಇದೆ, ಸಮ್ ಹೆಲ್ತ್ ರೀಸನ್ಸ್ ಇದೆ, ಫೈನ್, ಅದೆಲ್ಲವೂ ಫೈನ್. ಬಟ್ ಸ್ಟಿಲ್ ಅವ್ರು ಗೇಮ್ ಚೇಂಜಿಂಗ್ ಒಂದು ಆಟವನ್ನ ಆಡಬೇಕಾಗಿತ್ತು, ಬಿಕಾಸ್ ಅವ್ರಿಗೆ ಹೆಲ್ಪ್ ಆಗ್ತಾ ಇತ್ತು ಅದು. ಅದನ್ನ ಹೊರತುಪಡಿಸಿ ಈಗ ಐಶ್ವರ್ಯ ಅವರು ಕರೆಕ್ಟಾಗಿ ಹೇಳ್ತಾರೆ, ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ನಿಮ್ಮ ಟೀಮ್ ಅವ್ರು ಆಡಿ ಫೈನಲಿ ವಿನ್ ಆಗಿದ್ದು ಯಾರೋ ಬೇರೆ ಟೀಮ್ ಅವರು ಅಲ್ವಾ? ಯಾಕೆ ಅದನ್ನ ಮಾಡ್ಕೊಂಡಿದ್ದು ಯಾರು? ಅದಕ್ಕೆ ಪ್ರಮುಖ ಕಾರಣ ಯಾರು? ಸೀಡ್ ಎಲ್ಲಿಂದ ಹುಡ್ಕೊಳ್ತು? ಬೀಜ ಹುಟ್ಟಿರೋದು ಈಗ ಮೋಕ್ಷಿತಾ ಅವರ ಒಂದು ಈಗೋಯಿಸ್ಟಿಕ್ ಅಥವಾ ಆ ಒಂದು ಏನೋ ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂತಹ ಒಂದು ಹೆಸರು ಹೇಳ್ತಾ ಇದ್ದಾರೆ ಅವರು, ಅದರಿಂದ ಕಾರಣಕ್ಕಲ್ವಾ? ಸೊ ಇಷ್ಟೆಲ್ಲ ವಿಚಾರ ಇದೆ. ಜೊತೆಗೆ ಚೈತ್ರ ಅವರು ಸುಮ್ಮನೆ ಜಗಳಕ್ಕೆ ಬರ್ತಾ ಇರೋದು ಅದೆಲ್ಲ ನೋಡುವಾಗ ಹೊರಗಡೆ ಹೋದ್ಮೇಲೆ ಯಾರಾದ್ರೂ ಹೇಳಿ ಕಳಿಸಿದಾರೇನೋ ಬಹುಶಃ ಅವ್ರಿಗೆ, ನೀವು ಈ ತರ ಕಿರ್ಚಾಡಿದ್ರೆ ಕೂಗಾಡಿದ್ರೆ ಇಷ್ಟ ಆಗುತ್ತೆ ಜನಗಳಿಗೆ, ಸೊ ಹೋಗಿ ಅದನ್ನ ಜಾಸ್ತಿ ಮಾಡಿ ಅಂತ. ಹಾಗೇನೆ ಅವ್ರು ಆಡ್ತಾ ಇದ್ದಾರೆ. ರಜತ್ ಅದಕ್ಕೆ ತಕ್ಕ ಹಾಗೆ ಇವಮ್ಮಂಗೆ ಹೋಗ್ತಾ ಡೈಲಿ ಹುಚ್ಚಿಡಿತಾ ಇದೆ ಅಂತ ಹೇಳಿದಾಗಿರ್ಬಹುದು. ಅದೆಲ್ಲ ಒಂದ್ ಕಡೆ ಕೋಯಿನ್ಸೈಡ್ ಆಗ್ತಾ ಇತ್ತು. ತುಂಬಾನೇ ಅವ್ರು ಬೇಕು ಅಂತಾನೆ ಮಾಡ್ತಿರೋದು. ಮತ್ತೆ ಏನ್ ಗೊತ್ತಾ, ಅವ್ರ ಕಡೆಗೆ ತಪ್ಪು ಬರುತ್ತೆ ಅಂತ ಹೇಳುವಾಗ ಬೇರೆಯವ್ರ ಎತ್ತಾಕ್ಬಿಡೋದು. ಈ ಬಜೆಟ್ ಅಂದ್ರೆ ಇದು ಲಕ್ಸುರಿ ಟಾಸ್ಕ್ ವಿಚಾರದಲ್ಲೂ ಅಷ್ಟೇ, ಅವ್ರ ಮೇಲೆ ಗೊತ್ತಾಯ್ತು ಅವರಿಂದನೇ ತಪ್ಪಾಗಿದ್ದಲ್ಲ, ಲೆಕ್ಕಾಚಾರ ಹಾಳಾಗಿದ್ದು ಅಂತ ಗೊತ್ತಾಯ್ತು. ಬಟ್ ಫೈನಲಿ ಅದನ್ನ ಗೌತಮಿ ಮೇಲೆ ಎತ್ತಾಕಿದ್ರು. ಅವ್ರೇನೋ ಕೆಳಗಡೆ ಬರ್ದೇ ಇದ್ದು ಗೊತ್ತಾಗಿರ್ಲಿಲ್ಲ ಆ ತರದೆಲ್ಲ. ಬಟ್ ಒಟ್ನಲ್ಲಿ ಈ ವಾರ ಅಂತೂ ಯಾರು ಹೋಗ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಇದೆ. ಪ್ರೇಕ್ಷಕರ ಅಭಿಪ್ರಾಯದ ಪ್ರಕಾರ ಚೈತ್ರ ಅವರು ಹೋಗ್ತಾರೆ ಅಂತ. ಬಟ್ ಟ್ರಿಕ್ಕಿ ಇದೆ, ಹೇಳಕ್ಕಾಗಲ್ಲ. ರಜತ್ ಅವರು ಇನ್ಫ್ಯಾಕ್ಟ್ ಉತ್ತಮ ತಗೊಂಡಿದ್ರು ಕೂಡ ಅವರು ಈಗ ಸದ್ಯಕ್ಕೆ ಇದರಲ್ಲಿದ್ದಾರೆ, ನಾಮಿನೇಷನ್ ಅಲ್ಲಿ ಇದ್ದಾರೆ, ನಾಮಿನೇಟ್ ಆಗಿದ್ದಾರೆ ಅವರು ಆಗಿದ್ದಾರೆ, ಐಶ್ವರ್ಯ ಅವರಾಗಿದ್ದಾರೆ. ಜೊತೆಗೆ ಈ ಕಡೆ ಮೋಕ್ಷಿತಾ, ಮಂಜು ಮತ್ತೆ ಗೌತಮಿ ಅವರು ಇದ್ದಾರೆ. ಹಿಂಗೆಲ್ಲ ಇರುವಾಗ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಬಟ್ ಜನರ ಪ್ರಕಾರ ಚೈತ್ರ ಅವರು ಆಗ್ಬೇಕು ಅಂತ, ಬಿಕಾಸ್ ಅವರಿಗೆ ಸಿಕ್ಕಾಪಟ್ಟೆ ಪ್ರಿವಿಲೇಜ್ ಅಂತೂ ಸಿಕ್ಕಿದೆ ಹೊರಗಡೆ ಹೋಗಿ ಬಂದು ಆ ಥರದ್ದೆಲ್ಲ. ಬಟ್ ಮನೆಯಲ್ಲೂ ಕೂಡ ಸಾಕಷ್ಟು ವಿಚಾರಕ್ಕೆ ಅವರು ಬೇಕು ಅಂತಾನೆ ಗಲಾಟೆ ಮಾಡ್ಕೊಳ್ಳೋದು, ಸುಮ್ಮನೆ ವಾಯ್ಸ್ ರೈಸ್ ಮಾಡಿದ್ರೆ ಹೈಲೈಟ್ ಆಗ್ತೀನಿ ಅಂತ ಅನ್ಕೊಳ್ಳೋದು, ಅದೆಲ್ಲ ಇದೆ. ಬಟ್ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರಮುಖವಾಗಿ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಬಿಟ್ಟು ಕೊಟ್ಟಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ ಅನ್ನುವಂತಹ ಒಂದು ಉದ್ದೇಶ ಅಂತೂ ಇದೆ, ಒಂದು ತಲೆಯಲ್ಲಿದೆ. ಮೋಸ್ಟ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ. ನಿಮಗೆ ಸ್ನೇಹಿತರೆ ಕಿಚ್ಚ ಸುದೀಪ್ ಇವತ್ತಿನ ವಾರದ ಪಂಚಾಯಿತಿಯಲ್ಲಿ ಯಾವ್ಯಾವ ವಿಷಯವನ್ನ ಟಚ್ ಮಾಡಬೇಕು, ಯಾರನ್ನ ತರಾಟೆಗೆ ತೆಗೆದುಕೊಳ್ಬೇಕು, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಮೋಕ್ಷಿತಾ ಅವ್ರು ಎಷ್ಟರ ಮಟ್ಟಿಗೆ ಜಿದ್ದು ಸಾಧಿಸ್ತಾ ಇದ್ದಾರೆ ಅಂತಂದ್ರೆ, ಕಳಪೆ ವಿಚಾರ ಬಂದಾಗ ಅಲ್ಲೂ ಕೂಡ ಮಂಜು ಅವರಿಗೆ ಕಳಪೆ ಕೊಡ್ತಾರೆ. ಅದು ಯಾವುದೋ ವಿಚಾರ, ಅದು ಇಡೀ ಮನೆಯಲ್ಲಿ ಇಡೀ ವಾರ ಹೈಲೈಟ್ ಆಗಿಲ್ಲ, ಬಟ್ ಸ್ಟಿಲ್ ಅದನ್ನೇ ಒಂದು ರೀಸನ್ ಆಗಿ ಕೊಡ್ತಾರೆ. ಅದೇನೋ ಗೊತ್ತಿಲ್ಲ ಅವರಿಗೆ ಅದು ಎಷ್ಟರ ಮಟ್ಟಿಗೆ ಆ ದ್ವೇಷ ಈ ಮನೆಯಿಂದ ಬಿಟ್ಟು ಹೋದ್ಮೇಲೆ ಅವರು ಕೊನೆ ಅಂದ್ರೆ ಯಾಕಂದ್ರೆ ಇನ್ನೂ 100 ವರ್ಷ ಇದ್ರು ಅದು ಮುಂದುವರಿಯುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಇದಾದ್ಮೇಲೆ ಫೈನಲಿ ನೆನ್ನೆ ಎಪಿಸೋಡಲ್ಲಿ ಏನಾಯ್ತು ಅಂತಂದ್ರೆ ಮಂಜು ಮತ್ತೆ ಗೌತಮಿ ನಡುವೆ ಒಂದು ಮಾತುಕತೆ ಆಗುತ್ತೆ. ಗೌತಮಿ ಅವರು ಮಂಜು ಅವರಿಂದ ಆಟದ ವಿಚಾರಕ್ಕೆ ಅವರಿಂದ ಆ ಸ್ನೇಹವನ್ನ ದೂರ ಇಡ್ತಾರೆ ಅನ್ನುವಂತಹ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ಫಾರ್ ಹರ್ ಆಕ್ಚುಲಿ. ಇನ್ಫ್ಯಾಕ್ಟ್ ಮಂಜು ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಗೆಳತಿ ಅದನ್ನ ಮನೆಯಿಂದ ಹೊರಗೆ ಇಟ್ಕೊಂಡು ಕೇವಲ ಇಲ್ಲಿ ಆಟ ಅಂತ ಬರ್ತಾ ಇದೆ, ನಾನು ಇಂಡಿವಿಜುವಲ್ ಆಗಿ ಆಡ್ತೀನಿ ಅಂತ ಅವರು ಮೈಂಡ್ ಸೆಟ್ ನ ಕರೆಕ್ಟ್ ಆಗಿ ಫೈನ್ ಟ್ಯೂನ್ ಮಾಡ್ಕೊಂಡ್ರೆ ಒಳ್ಳೇದಿಲ್ಲ. ಅಂದ್ರೆ ಮಂಜುಗೆ ತುಂಬಾ ಕಷ್ಟ ಇದೆ, ಬಿಕಾಸ್ ಗೌತಮಿ ಅವರು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲ, ನಾನು ಗೇಮ್ ಇಂದ ನಿಮ್ಮನ್ನ ಸ್ನೇಹವನ್ನ ಹೊರಗೆ ಇಡ್ತಾ ಇದ್ದೀನಿ, ನೀವು ನಿಮ್ ಗೇಮ್ ಆಡಿ, ನಾನು ಗೇಮ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಮಂಜು ಅವರಿಗೆ ಸ್ವಲ್ಪ ಇದನ್ನ ತಗೊಳ್ಳೋ ಕಷ್ಟ ಆಗಿದೆ ಈ ವಾರದಲ್ಲಿ, ಬಿಕಾಸ್ ಅವರು ಗೌತಮಿ ಜೊತೆಗೆ ಆಡಿದಂತಹ ಮಾತುಗಳು ಹಾಗೆ ಅನಿಸ್ತಾ ಇತ್ತು. ಬಟ್ ಮಂಜು ಅವರು ಇದರಿಂದ ಹೊರಗೆ ಬರಲೇಬೇಕು, ಇಂಡಿವಿಜುವಲ್ ಆಗಿ ಆಡಲೇಬೇಕು, ಸ್ನೇಹವನ್ನ ಮನೆಯಿಂದ ಹೊರಗೆ ಇಟ್ಕೋಬೇಕು. ಗೌತಮಿ ಅವರು ಚೆನ್ನಾಗಿ ಆಡುವಂತಹ ಚಾನ್ಸಸ್ ತುಂಬಾ ಇದೆ, ಎಲ್ಲರನ್ನು ಒಂದೇ ರೀತಿ ನೋಡುವಂತಹ ಚಾನ್ಸಸ್ ನೆಕ್ಸ್ಟ್ ವೀಕ್ ಅಲ್ಲಿ ಇರುತ್ತೆ. ಇದ್ರ ಬಗ್ಗೆ ಕೂಡ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.